ಬುದ್ಧಿಯ ಬಂದಾಗಂತ ಷೋಡಶ ಕಾರಣ ಭಾವನದಲ್ಲಿ ಇವತ್ತು ಏಳನೆಯ ಭಾವನ ಶಕ್ತಿಗನುಸಾರವಾಗಿ ಶಕ್ತಿಗನುಸಾರವಾಗಿ ತಪವನ್ನು ಮಾಡಬೇಕು ಅಂತ ಹೇಳಿದ್ರೆ ಮೋಕ್ಷದ ಪ್ರಾಪ್ತಿಗೆ ಸ್ವರ್ಗ ಮತ್ತು ಅಪವರ್ಗ ಅಂದರೆ ಮೋಕ್ಷದ ಪ್ರಾಪ್ತಿಗೆ ಆಚಾರ್ಯ ಭಗವಂತರು ಮೂಕಮಾಟಿ ಮಹಾಕಾವ್ಯದಲ್ಲಿ ಹೇಳ್ತಾರೆ, ಉಪಸ್ವರ್ಗ ಪರಿಚಯಗಳನ್ನು ಸಹಿಸದೆ ಯಾರಿಗೂ ಅದು ಪ್ರಾಪ್ತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವರ್ಗ ಮೋಕ್ಷ ಯಾವುದೇ ಒಂದು ವಸ್ತುನ ಶುದ್ಧೀಕರಣ ಮಾಡಬೇಕು, ಅದನ್ನು ಶುದ್ಧ ಮಾಡಬೇಕು ಅಂದರೆ ಎರಡು ವಿಧಾನ ಇದೆ ಅಂತ. ಒಂದು ಅದನ್ನು ತೊಳೆಯೋದು, ಇನ್ನೊಂದು ಅದನ್ನು ಅಗ್ನಿಯಲ್ಲಿ ಪ್ರವೇಶ ಮಾಡಿ ಅದನ್ನು ತಪಾಸಿದಾಗ ಕಾಯಿಸಿದಾಗ ಅದು ಶುದ್ಧ ಆಗ್ತದೆ. ಅಗ್ನಿಯಲ್ಲಿಟ್ಟು ಅದನ್ನು ಯಾವುದೇ ವಸ್ತುವಾಗಿರಲಿ ಅದು ಇಲ್ಲದೆ ಅದು ಶುದ್ಧ ಆಗಕ್ಕೆ ಸಾಧ್ಯ ಇಲ್ಲ. ಅದೇ ಪ್ರಕಾರ ನಮ್ಮ ಆತ್ಮನನ್ನು ಶುದ್ಧ ಮಾಡಬೇಕು ಅಂದಾಗ ತಪಸ್ಯ ಬಹಳ ಅನಿವಾರ್ಯ ಇದೆ. 10 ಧರ್ಮದಲ್ಲೂ ತಪ ಬರ್ತದೆ. ಈಗ ಇದರಲ್ಲಿ ಶಕ್ತಿ ಅನುಸಾರ ತಪ ಅಂತ ಅಂದರೆ ತಪ ಮಾಡಬೇಕು. ಯಾವ ತಪವನ್ನು ಮಾಡಬೇಕು ನಾವು, ಆ ತಪ ಹೇಗಿರಬೇಕು, ಅದು ಮೋಕ್ಷ ಕೊಡೋದಿದೆಯಾ ಅಥವಾ ಸಂಸಾರದಲ್ಲಿ ಸುತ್ತಾಡ್ಸೋದಿದೆಯಾ, ಅದಕ್ಕೆ ಉತ್ತಮ ತಪ ಅಂತೇಳಿ ಮುಂದೆ ಬರ್ತದೆ. ಇದರಲ್ಲಿ ಶಕ್ತಿ ಅನುಸಾರ ತಪ ಅಂದರೆ ಸಮ್ಯಕ್ ಷೋಡಶ ಕಾರಣ ಭಾವನದಲ್ಲಿ ಸಮ್ಯಕ್ ದರ್ಶನ ಮೊದಲನೇದು. ಸಮ್ಯಕ್ ದರ್ಶನ ಇಲ್ಲದೆ ಯಾವುದೇ ಕ್ರಿಯೆ ಮಾಡಿದರೂ ಕೂಡ ನಿಮಗೇನು ಫಲವನ್ನು ಕೊಡಲ್ಲ. ಆ ಫಲ ಪ್ರಾಪ್ತಿ ಆಗಬೇಕು ಅಂತಂದ್ರೆ ನಾವು ಸಮ್ಯಕ್ ದರ್ಶನದ ಜೊತೆಗೆ ಮೋಕ್ಷವನ್ನು ಪಡ್ಕೊಳ್ಬೇಕಾದ್ರೆ ಅದಕ್ಕಾಗಿ ಆ ಸಮ್ಯಕ್ ದರ್ಶನ ಹಿಡ್ಕೊಂಡು ಲೋಕ ಕಲ್ಯಾಣದ ಭಾವನ 16 ಕಾರಣ ಭಾವನದಲ್ಲಿ ತಪ ಬೇರೆ ಬೇರೆ ತಪಗಳು ಹೇಳಿದ್ದಾರೆ. ಆ ತಪದಿಂದ ಎಲ್ಲೂ ಮೋಕ್ಷ ಆಗಲ್ಲ. ಬೇರೆ ಕಾಲ್ಪನಿಕ ತಪಗಳನ್ನು ಮಾಡಿದ್ದಾರೆ. ಅದರ ಸಮೀಚೀನ ಸಮ್ಯಕ್ತ ತಪ ಅಂತೇಳಿ 12 ಪ್ರಕಾರ ತಪಗಳು ಹೇಳಿದ್ದಾರೆ. ಅಂತರಂಗ ತಪ, ಬಹಿರಂಗ ತಪ ಅಂತೇಳಿ ಇದರಲ್ಲಿ 6 ಅಂತರಂಗ ತಪ ಇದ್ದಾವೆ, 6 ಬಹಿರಂಗ ತಪಗಳಿದಾವೆ. ಬಾಹ್ಯ ತಪ, ಅಂತರಂಗ ತಪ ಅಂತ ಹೇಳಿದ್ರೆ, ಬಾಹ್ಯ ತಪ ಯಾಕಂದ್ರು ಅಂತ ಹೇಳಿದ್ರೆ ಎಲ್ಲರೂ ಬೇರೆಯವರಿಗೂ ಕಂಡು ಬರ್ತದ, ಅದಕ್ಕೆ ಬಾಹ್ಯ ತಪ ಅಂದ್ರ. ಅಂತರಂಗ ತಪ ಇವು 6 ಇದಾವೆ. ಬಾಹ್ಯ ತಪದಲ್ಲಿ ಅನಸನ, ಔಮೋದನಿ, ವೃತ್ತಿ ಪರಿಶಂಕ, ರಸ ಪರಿತ್ಯಾಗ, ಯುಕ್ತ ಶಾಸನ, ಕಾಯಕ್ಲೇಶ ಅಂತಕ್ಕಂಥವು ಇವೆಲ್ಲ ತಪ ಬರ್ತವ 6. ಅಂತರಂಗ ತಪದಲ್ಲಿ ಸ್ವಾಧ್ಯಾಯ, ಪ್ರತಿಕ್ರಮಣ, ಪ್ರಾಯಶ್ಚಿತ್ತ, ವಿನಯ, ವೈಯಾವೃತ್ತಿ ಇವೆಲ್ಲ ಅಂತರಂಗ ತಪದಲ್ಲಿ ಬರ್ತವೆ. ಈ ತಪವನ್ನು ಮಾಡೋದ್ರಿಂದ ಶುದ್ಧೀಕರಣ. ನೋಡ್ರಿ, ಇವತ್ತಿನ ಭೌತಿಕ ವಿಜ್ಞಾನವೂ ಕೂಡ ಈ ಮಾತನ್ನು ಹೇಳ್ತಾ ಇದೆ. ನೀವು ಶುದ್ಧ ಆಗಬೇಕು ಅಂತಂದರೆ, ಶುದ್ಧೀಕರಣ ಮಾಡಿಕೊಳ್ಬೇಕು ಅನ್ನೋದಿದ್ರೆ ಯಾವುದೇ ವಸ್ತುನ ಇಲ್ಲ ಅದನ್ನು ತೊಳಿಬೇಕು, ಇಲ್ಲ ಅಂದರೆ ಅದನ್ನು ತಪ ಮಾಡಬೇಕು. ಅಗ್ನಿಯಲ್ಲಿ ಪ್ರವೇಶ ಮಾಡಿನೇ ಅದನ್ನು ಶುದ್ಧ ಮಾಡಬೇಕು. ಅದೇ ಪ್ರಕಾರ ನಮ್ಮ ಆತ್ಮನಲ್ಲಿ ಅನಾದಿ ಕಾಲದಿಂದ ಭಾವಕರ್ಮ, ದ್ರವ್ಯಕರ್ಮ, ನವಕರ್ಮ ಅಂತಕ್ಕಂಥ 3 ಪ್ರಕಾರ ಕರ್ಮಗಳು ಹೇಳಿದ್ದಾರೆ. ಭಾವಕರ್ಮ ಅಂತಂದರೆ ಈ ಆತ್ಮ ಯಾವಾಗಿಂದ ಕರ್ಮದ ಜೊತೆಗೆ ಸೇರ್ಕೊಂಡದ, ಇದಕ್ಕೆ ಯಾವುದು ಆಗಿರಲಿಲ್ಲ ಅಂತೂ ಇಲ್ಲ. ವೃಕ್ಷ ಮೊದಲಿತ್ತ, ಬೀಜ ಮೊದಲಿತ್ತ.
ಯಾವ್ದೈತಿ? ವೃಕ್ಷ ಐತ. ಅದು ಬೀಜ ಎಲ್ಲಿಂದ, ವೃಕ್ಷ ಎಲ್ಲಿಂದ ಬಂತು? ಬೀಜದಿಂದ. ಹೇಗೆ ಚಿನ್ನದ ಗಣಿಯಲ್ಲಿ, ಕಲ್ಲಲ್ಲಿ ಬಂಗಾರ, ಚಿನ್ನ ಹೇಗೆ ಅನಾದಿ ಕಾಲದಿಂದ ಇದೆಯಾ, ಅದೇ ಥರ ಈ ಆತ್ಮನು ಮತ್ತು ಕರ್ಮನು ಅನಾದಿ ಕಾಲದಿಂದ ಸಂಬಂಧ ಆಗಿದ್ದಾವೆ. ಈ ರಾಗದ್ವೇಷ ಯಾವಾಗಿಂದ ಐತೆ? ಅಲ್ಲಿಂದ ಇದೆ. ಆ ರಾಗದ್ವೇಷಗಳ ಕಾರಣವೇ ಅದೇ ಕರ್ಮ ಉತ್ಪತ್ತಿಗೆ ಬೀಜ. ಅದರಿಂದ ಮತ್ತೆ ಬೀಜದಿಂದ ದ್ರವ್ಯ ಕರ್ಮ ಆಗ್ತದೆ. ದ್ರವ್ಯ ಕರ್ಮದಿಂದ ಭಾವಕರ್ಮ, ಮತ್ತೆ ರಾಗದ್ವೇಷ ಉತ್ಪನ್ನ ಆಗ್ತದೆ. ಅದರಿಂದ ನೋ ಕರ್ಮ. ರಾಗದ್ವೇಷಕ್ಕೆ ಭಾವಕರ್ಮ ಅಂತ ಹೇಳಿದ್ದಾರೆ. ದ್ರವ್ಯ ಕರ್ಮ ಅದಕ್ಕಂತ ಹೇಳ್ತಾರೆ ಜ್ಞಾನಾವರಣಿ, ದರ್ಶನಾವರಣಿ, ಮೋಹಿನಿ, ಆಯು, ನಾಮ, ಗೋತ್ರ, ವೇದನಿ, ಇವೆಲ್ಲ 8 ದ್ರವ್ಯ ಕರ್ಮಗಳು. ಇದಕ್ಕೆ 148 ಉತ್ತರ ಭೇದಗಳಾಗ್ತವೆ. ಅದರಿಂದ ಆ ದ್ರವ್ಯ ಕರ್ಮದಿಂದ ಈ ನೋ ಕರ್ಮ ಅಂದರೆ ಇದು ಕರ್ಮ ಅಲ್ಲ, ಶರೀರದ ನಿರ್ಮಾಣ ಆಗ್ತದೆ. ಈ ಶರೀರದ ನಿರ್ಮಾಣದಿಂದ ಮತ್ತೆ ಜೀವ ಪ್ರತಿ ಸಮಯ ರಾಗದ್ವೇಷ ಮಾಡ್ತಾ ಇರ್ತಾನೆ. ಅದರಿಂದ ಮುಂದಿನ ಕರ್ಮ ಕಟ್ಕೊಳ್ತಾನೆ. ಒಂದು ಸರಿ ಮಿಥ್ಯಾತ್ವ ಭಾವನೆ, ಮಿಥ್ಯಾತ್ವ ಕೈ ಮುಗಿದ್ರೆ 70 ಕೋಟಿ ಸಾಗರ ತಕ್ಕ ಕರ್ಮ ಬಂದಾಗ್ತದೆ. ಎಷ್ಟ? 70 ಕೋಟಿ ಸಾಗರವನ್ನು 70 ಕೋಟಿ ಸಾಗರದಿಂದ ಗುಣಿಸಬೇಕು. ಅಷ್ಟು ದೊಡ್ಡದು. 148 ಕರ್ಮ ಪ್ರಕೃತಿಗಳಲ್ಲಿ ಕೆಲವು ಪ್ರಕೃತಿಗಳು ಬಂದಾಗ್ತವೆ, ಕೆಲವು ಸತದಲ್ಲಿರ್ತಾವ, ಕೆಲವು ಉದಯಕ್ಕೆ ಬರ್ತಾವೆ. ಯಾಕೆಂತಂದ್ರೆ ಎಲ್ಲ ಕರ್ಮಗಳು ಬಂದ ಆಗಲ್ಲ. ಮಿಥ್ಯಾತ್ವ ಒಂದೇ ಬಂದಾಗ್ತದೆ. ಸಮ್ಯಕ್ ಮಿಥ್ಯಾತ್ವ, ಸಮ್ಯಕ್ ಪ್ರಕೃತಿ ಸತ್ತದಲ್ಲಿ ಇರ್ತದೆ, ಉದಯಕ್ಕೆ ಬರ್ತವೆ. ಕೆಲವು ಉದಯಕ್ಕೆ ಬರ್ತವೆ, ಕೆಲವು ಬಂದಾಗಲ್ಲ. ಕೆಲವು ಬಂದಾಗ್ತವೆ, ಉದಯಕ್ಕೆ ಬರಲ್ಲ. ಆದರೆ 148 ಕರ್ಮ ಪ್ರಕೃತಿಗಳಿಗೆ ಅತೀ ಜಾಸ್ತಿ ಬಂದಾಗಂಥ ಕರ್ಮ ಅಂದರೆ, ಒಂದು ಸರಿ ನೀವು ಮಿಥ್ಯಾತ್ವ ಕೈ ಮುಗಿದಾಗ, ಆ ಭಾವನೆ ಮಾಡಿದಾಗ 70 ಕೋಟಿ ಸಾಗರದ ತಕ್ಕ ದೂರ ತಕ್ಕ ಬಂದಾಗ್ತದೆ. ಅಷ್ಟು ದೊಡ್ಡ ಕರ್ಮ ಬಂದಾಗದು ಯಾವುದೂ ಇಲ್ಲ. ಹಾಗೆಯೇ ಮುಂದೆ ಎಲ್ಲ ಕರ್ಮ ಪ್ರಕೃತಿಗಳು ಕೂಡ ಬಂದಾಗ್ತಾ ಹೋಗ್ತವೆ. ಅದರಲ್ಲಿ ಕೆಲವು ಪಾಪ ಪ್ರಕೃತಿಗಳಿದಾವ, ಕೆಲವು ಪುಣ್ಯ ಪ್ರಕೃತಿಗಳಿದಾವ. ಪಾಪ ಪ್ರಕೃತಿಗಳು ಪಾಪದ ಫಲವನ್ನು ಕೊಡ್ತವ, ಪುಣ್ಯ ಪ್ರಕೃತಿಗಳು ಪುಣ್ಯದ ಫಲವನ್ನು ಕೊಡ್ತವ. ಕೆಲವು ಪಾಪದ ಜೊತೆಗೆ ಸೇರ್ಕೊಂಡಾಗ ಪಾಪ ಆಗಿಬಿಡ್ತವೆ, ಕೆಲವು ಪುಣ್ಯದ ಜೊತೆಗೆ ಸೇರ್ಕೊಂಡಾಗ ಪುಣ್ಯದ ಕಾರ್ಯವನ್ನು ಮಾಡ್ತವೆ. ಯಾಕೆ ಅಂತಂದ್ರೆ ಇದರದ್ದು ಒಂದು ವಿಶೇಷ. ಕೆಲವು ಕರ್ಮ ಪ್ರಕೃತಿಗಳ ಈಗ ಹಾಗೆ ಬಂದಾದದೆಲ್ಲದೂ ಫಲ ಕೊಟ್ಟೇ ಹೋಗ್ತದಂತ ತಿಳಿಬೇಡ್ರಿ. ಆ ಕರ್ಮಕ್ಕೆ ಉತ್ಕರ್ಷಣ, ಅಪಕರ್ಷಣ, ಸಂಕ್ರಮಣ, ನಿದತ್ತಿ, ನಿಕಾಚಿತ ಅಂತಕ್ಕಂಥಳು, ಉದೀರ್ಣ, ಸಂಕ್ರಮಣ, ಇವೆಲ್ಲ ಬೇರೆ ಬೇರೆ ಪಾಪ ಪುಣ್ಯದಲ್ಲಿ ಪರಿವರ್ತನೆ ಆಗಬಹುದಂತೆ. ಕೆಲವು ಸರಿ ಹಿಂದಿನ ಪಾಪನು ವೃದ್ಧಿ ಆಗಿಬಿಡ್ತದಂತೆ. ಈಗಂತೂ ಪಾಪ ಬಂದ ಆಗ್ತಾ ಐತೆ, ಹಿಂದಿನ ಪಾಪನೂ ಹೆಚ್ಚಾಗ್ತದೆ. ಮತ್ತು ಕೆಲವೊಂದು ಸರಿ ನಾವಿವತ್ತು ಪುಣ್ಯ ಕಾರ್ಯವನ್ನು ಮಾಡ್ತಾ ಇದ್ದಾಗ ಈಗಂತೂ ಪುಣ್ಯ ಬಂದ ಆಗ್ತಾ ಇದೆ, ಹಿಂದಿನ ಪುಣ್ಯನೂ ವೃದ್ಧಿ ಆಗ್ತದಂತೆ. ಸಂಕ್ರಮಣ ಅಂದರೆ ಪಾಪ ಕೆಲವು ಸರಿ ಪುಣ್ಯದಲ್ಲಿ ಪರಿವರ್ತನೆ ಆಗ್ತದೆ. ಅದರ ಸ್ವಜಾತಿಯಲ್ಲಿ ಆಗ್ತದೆ, ಬೇರೆದ್ರಲ್ಲಿ ಆಗಲ್ಲ. ಜ್ಞಾನಾವರಣಿಯಲ್ಲಿ ಆಗ್ತದೆ, ದರ್ಶನಾವರಣಿಯಲ್ಲಿ ಆಗ್ತದೆ, ಮೋಹಿನಿ ಕರ್ಮದಲ್ಲಿ ಆಗ್ತದೆ, ಮತ್ತು ಅಂತರಾಯ ಕರ್ಮದಲ್ಲಿ ಆಗ್ತದೆ. ಬೇರೆ ಇನ್ನೊಂದು ಕರ್ಮದಲ್ಲಿ ಆಗಲ್ಲ. ಸ್ವಜಾತಿ ಕರ್ಮದಲ್ಲಿ ಅದೇ ಕರ್ಮದಲ್ಲಿ ವೃದ್ಧಿ ಮತ್ತು ಹೆಚ್ಚು ಕಮ್ಮಿ ಆಗ್ತದೆ. ಪುಣ್ಯ ಪಾಪ ಇದೆಲ್ಲ ನಾವು ಪರಿವರ್ತನೆ ಮಾಡಬಹುದು. ಇದೆಲ್ಲ ಇದ್ದದ್ರಿಂದಲೇ ನಾವು ಮೋಕ್ಷವನ್ನು ಪಡ್ಕೊಳ್ಬೋದು. ಇಲ್ಲಾದರೆ ಒಂದು ನಿಶ್ಚಿತವಾಗಿ ನಾವು ಇದು ಹೆಂಗೆ ಕರ್ಮ ಬಂದಾಗಿತ್ತ ಹಾಗೆ ಫಲ ಕೊಟ್ಟು ಹೋಗ್ತದೆ ಅಂತಂದರೆ ಅದು ನಾವೇನು ಮಾಡೋಕ್ಕಾಗಲ್ಲ.
ಈ ಕರ್ಮವನ್ನು ಫಲ ಕೊಡಬೇಕಿದ್ರೆ ಮೊದಲೇ ತಪಸ್ಯ ಅಂತಂದ್ರೆ ಫಲ ಕೊಡಬೇಕಿದ್ರೆ ಮೊದಲೇ ನಾವು ಆ ಕರ್ಮವನ್ನು ಇದು ಮಾಡಿಬಿಡ್ತೀವಿ. ಏನು ಮಾಡ್ತೀವಿ ಅಂತಂದ್ರೆ, ಈಗ ನೋಡ್ರಿ, ಗಿಡನೂ ತೆಗೆದ್ರು, ಬೀಜನೂ ಭಸ್ಮ ಮಾಡಿದ್ರು, ಅದರ ಅಸ್ತಿತ್ವ ಉಳಿಲ್ಲ. ಈಗ ಫಲ ಮುಂದೆ ಕೊಡೋದಿದ್ರೆ ಅದಕ್ಕಿಂತ ಮೊದಲೇ ಅದನ್ನು ತಪಸ್ಯ ಹೇಗೆ ಅಂತಂದರೆ, ತಪಸ್ಯದಿಂದ ಏನಾಗ್ತದೆ ಅಂತಂದ್ರೆ, ಈಗ ತಮಗೆಲ್ಲ ಗೊತ್ತಿದ್ದ ಹಾಗೆ, ಈಗ ನಿಮಗೆ ಬಾಳೆಹಣ್ಣು ಬೇಕು, ಮಾವಿನ ಹಣ್ಣು ಬೇಕು, ನಿಮ್ಮಲ್ಲೇನೋ ಕಾರ್ಯಕ್ರಮ ಇದೆ, ಅದು ಇನ್ನು 1 ತಿಂಗಳಿಗೆ ಹಣ್ಣು ಆಗ್ತದೆ. ಎಷ್ಟು ದಿನಕ್ಕೆ ಆಗ್ತದೆ? 1 ತಿಂಗಳು. ಯಾವಾಗ? ಇನ್ನೂ 1 ತಿಂಗಳಲ್ಲಿ ಹಣ್ಣು ಆಗ್ತದೆ. ಅದನ್ನು ನೀವೇನು ಮಾಡ್ತೀರಿ? ಅದನ್ನು ಹಣ್ಣಿಗೆ ಹಾಕ್ತೀರಿ. ಏನು ಹಾಕ್ತೀರಿ? ಅದನ್ನ ಹುಲ್ಲಿನಲ್ಲ ಬೇರೆ ಬೇರೆ ವಿಧಿಯಿಂದ ಹಣ್ಣಿಗೆ ಹಾಕಿ 30 ದಿನದಲ್ಲಾಗೋದನ್ನು 3 ದಿನದಲ್ಲಿ ಹಣ್ಣು ಮಾಡ್ತೀರಿ. ಇದಕ್ಕೆ ಅಂತಾರೆ ತಪಸ್ಯದಿಂದ ಕರ್ಮವನ್ನು ನಾವು ಅದು ಫಲ ಕೊಡಬೇಕಿದ್ರೆ ಮೊದಲೇ ಇದಕ್ಕೆ ಅವಿಪಾಕ ನಿರ್ಜರ ಅಂತ ಹೇಳಿದ್ರೆ. ಇನ್ನೊಂದು ಸವಿಪಾಕ ಅಂದರೆ ಫಲ ಕೊಟ್ಟು ಹೋಗ್ತದೆ. ಎಲ್ಲ ಕರ್ಮಗಳು ಫಲ ಕೊಟ್ಟೇ ಹೋಗ್ತವಂತ ತಿಳಿಬೇಡ್ರಿ. ನೀವು ಆಮ್ರ ವೃಕ್ಷ, ಮಾವಿನ ಮರದ ಸಣ್ಣ 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 ಅದರ ತೆನೆಯಲ್ಲಿ ಮಂಜಿನಲ್ಲಿ ಸಣ್ಣ ಸಣ್ಣ ಕಡಲೆ ಕಾಳು ಮೆಣಸಿನಕ್ಕಿಂತಲೂ ಸಣ್ಣವು ಒಂದೊಂದು ತೆನೆಯಲ್ಲಿ 1000 ಮಿಡಿ ಬಿಟ್ಟಿರ್ತಾವೆ. ಎಷ್ಟಿರ್ತಾವ? ಇಷ್ಟು ಬಿಟ್ಟಿರ್ತಾವೆ ಒಂದೊಂದು ತೆನೆಯಲ್ಲಿ. ಆದರೆ ಕೊನೆಗೆ ಅದು ದೊಡ್ಡ ಎಷ್ಟಾಗ್ತವೆ? 1000 ಆಗ್ತವ. ಅದೆಲ್ಲ ಹೋಗ್ಬಿಡ್ತದೆ, ಅದು ಪೂರ್ಣ ಫಲ ಕೊಡಲ್ಲ. ಅದೇ ಪ್ರಕಾರ ಕೆಲವು ಕರ್ಮ ಫಲ ಕೊಡದೇನೂ ಹೋಗ್ತದೆ, ಆದರೆ ಕೆಲವು ಕೊಟ್ಟು ಹೋಗ್ತದೆ. ಇದೆಲ್ಲ ಸವಿಪಾಕ ನಿರ್ಜರೆಯಲ್ಲಿ ಆದರೂ ಕೂಡ ಅದು ಮೋಕ್ಷಕ್ಕೆ ಕಾರಣ ಆಗಲ್ಲ. ಈ ಕಡೆ ಖಾಲಿ ಆಗ್ತದೆ, ಆ ಕಡೆ ಬರ್ತಾ ಇರ್ತದೆ, ಈ ಕಡೆ ಖಾಲಿ ಆಗ್ತದೆ, ಆ ಕಡೆ ಬರ್ತಾ ಇರ್ತದೆ. ಅದರಿಂದ ಯಾರಿಗೂ ಮೋಕ್ಷದ ಪ್ರಾಪ್ತಿ ದೊರೆಯಲ್ಲ. ಅದಕ್ಕೆ ಏನು ಮಾಡಬೇಕಂದ್ರೆ, ಬರೋಂಥ ಕರ್ಮಗಳನ್ನು ಸಂಯಮ ತಗೊಂಡಾಗ ಆ ಕರ್ಮಗಳು ಆಶ್ರವ ನಿಲ್ತದ. ಹಿಂದೆ ಬಂದು ಸ್ಟಾಕ್ ನಮ್ಮ ಬ್ಯಾಲೆನ್ಸ್ ಇದೆಯಲ್ಲ, ಅದು ಇನ್ಕಮ್ ಸೋರ್ಸ್ ಏನು ಇದೆಯಲ್ಲ, ಇನ್ಕಮ್ ಸೋರ್ಸನ್ನು ಮೊದಲೇ ಏನು ಮಾಡಬೇಕು? ಬಂದ್ ಮಾಡಬೇಕು. ಈ ಕಡೆ ಔಟ್ ಗೋಯಿಂಗ್ ಇಟ್ಕೊಳ್ಬೇಕ. ಏನು ಮಾಡ್ಬೇಕ? ಈ ಕಡೆ ಇನ್ಕಮ್ ಸೋರ್ಸ್ ಬಂದ್ ಮಾಡಿದ್ರೆ ಕೆಲಸ ಆಗ್ತದೆ, ಈ ಕಡೆ ಔಟ್ ಗೋಯಿಂಗ್ ಅಂತ ಅಂದರೆ ಇದನ್ನು ಹೊರಬಿಡೋದನ್ನು ಪ್ರಯತ್ನ. ಇದನ್ನು ತಪಸ್ಯ. ಇನ್ನು ಮುಂದೆ ಫಲ ಕೊಡೋದಿತ್ತು 1 ವರ್ಷನ 10 ವರ್ಷನ ಕೋಟಿ ವರ್ಷನ ಸಾಗರ ಕಾಲದಲ್ಲಿ ಫಲ ಕೊಡೋ ಅಂಥ ಕರ್ಮವನ್ನು ಈಗಲೇ ತಪದ ಬಲದಿಂದ ಅದನ್ನು ತಪಸ್ಯದಿಂದ ಅನುಸರ ಅಂತಂದರೆ ಉಪವಾಸ, ಅವಮೋದರಿ ಅಂತಂದರೆ ಹಸಿವೆ ಎಷ್ಟಾಗಿದೆ ಅದಕ್ಕಿಂತ ಸ್ವಲ್ಪ ಕಮ್ಮಿ ಊಟ ಮಾಡೋದು. ಹಸು ಆಗಿದೆ, ಒಂದೇ ತುತ್ತು ಊಟ ಮಾಡ್ಕೊಂಡು ಬರ್ಬೋದು, ಇಲ್ಲ ಆದರೆ ಒಂದಗಳನ್ನು ತೊಗೊಂಡು ಬರ್ಬೋದು, ಒಂದು ಬಕ್ಷಿ ನೀರನ್ನು ತೊಗೊಂಡು ಅಷ್ಟೇ ಬರೋದು. ಇಲ್ಲ ಆದರೆ ಲಾಸ್ಟಿಗೂ ಇನ್ನು 1 ತುತ್ತನ್ನು ಬಿಟ್ಟರೂ ಕೂಡ ಅದು ತಪನದಲ್ಲೇ ಬರ್ತದೆ. ಉತ್ತಮ, ಮಧ್ಯಮ, ಜಗನ್ಯ. ಆಮೇಲೆ ಅವಮೋದರಿ, ವೃತ್ತಿ ಪರಿಸಂಖ್ಯಾನ. 6ಕ್ಕೆ ಹೋಗ್ಬೇಕಿದ್ರೆ ಮುನಿಗಳು ವಿಶೇಷವಾಗಿ ಏನಾದರೂ ನಿಯಮ ತಗೊಂಡು ಹೋಗ್ತಾರೆ. ಯಾವತ್ತಾದರೂ ದಿನಾಲೂ ತಗೊಳ್ಬೇಕಂತ ನಿಯಮ ಇಲ್ಲ. ತಪ ಇದೆ. ಈಗ ಈ ವಸ್ತು ಇಲ್ಲಿ ಹೊರಗನೆ ಅಷ್ಟೇ ಅಲ್ಲ, ನೀನು ಮನೆ ಅಂಗಳದಲ್ಲಿ ಪಡಗಾರ ಮಾಡೋದು ಅಷ್ಟೇ ನಿಯಮ ಅಲ್ಲ. ನಿಮ್ಮ ಅಡುಗೆ ಮನೆ ಒಳಗೆ ಹೋದಾಗಲೂ, ಮನೆ ಒಳಗೆ ಅಡುಗೆ ಮನೆಯಲ್ಲಿ ಹೋದಾಗಲೂ ಇಂಥದೇ ವಸ್ತುವನ್ನು ನನಗೆ ಆಹಾರದಲ್ಲಿ ಕೊಟ್ಟರು ನಾನು ತಗೊಳ್ತೀನಿ. ಭಾರತ ದೇಶದಲ್ಲೇ ಸಿಗಲ್ಲಂತೆ ಅಂಥ ವಸ್ತು ನಿಯಮ ತಗೊಳ್ಳೋದಂತೆ. ಏನ? ಹೌದು, ಅದೇ ಶಾಸ್ತ್ರದಾಗ ಹೇಳಲ್ಲ, ಅಲ್ಲಿ ಸಿಗ್ತದೆ. ನೋಡ್ಬೇಕು, ನಮ್ಮ ಪುಣ್ಯ ಎದುರು ಸಿಗ್ತದೆ, ಇಲ್ಲ ಆದರೆ ಇಲ್ಲ. ಬಂಗಾರದ ತಂಬಿಗೆಲೆ ಕೊಟ್ಟರು ತಗೊಳ್ಳೋ ನಾನು, ಮಣ್ಣಿನ ಕೊಂಬದ ಅದರಿಂದ ಮಾಡಿದ ಕುಂಭದಿಂದ ಕೊಟ್ಟರೆ ತಗೊಳ್ಳವ. ಮೂಕು ಮಾಟಿಲ್ಲ, ಅದೇ ಹೇಳಿದ್ದಾರೆ, ಮನೆಗಳದ್ದು ನೇಮ ಇತ್ತಂತೆ. ಕುಂಭದ ಇಂದ ಮಣ್ಣಿನ ಪಾತ್ರೆಯಿಂದ ಆಹಾರ ಕೊಟ್ಟರು ತಗೊಳ್ತೀನಿ ಅಂತ ನೇಮ ತಗೊಂಡಿದ್ರು ಅಂತ.
ಅದು ಮಹಾರಾಜ ಸ್ವಲ್ಪ ಹೇಳ್ಬೇಕಂದ್ರೆ ನಮ್ಗೆ ಹೆಂಗೆ ಗೊತ್ತಾಗ ಏನು ತಗೊಳ್ಳೋದಲ್ಲ, ಅದು ನಮ್ಮ ಪುಣ್ಯದ ಪರೀಕ್ಷೆ. ನೋಡೋಣ ನಮಗೆಷ್ಟು ನಮಗೆ ಪುಣ್ಯ ಇದೆಯಲ್ಲ, ಮತ್ತು ನಮ್ಮದು ಆಹಾರದ ಕಡೆ ಎಷ್ಟು ಆಸಕ್ತಿ ಇದೆ. ಈ ವಿಧಿ ಸಿಕ್ಕರೆ ತಗೊಳ್ಳೋರು, ಇಲ್ಲ ಆದರೆ ಇಲ್ಲ. ಪಾಂಡವರಲ್ಲಿ ಭೀಮ ಮುನಿ ದೀಕ್ಷೆ ತಗೊಂಡು 6 ತಿಂಗಳ ತಕ್ಕ ಅವರಿಗೆ ವಿಧಿ ಸಿಕ್ಕಿಲ್ಲಂತೆ. ಎಷ್ಟು ದಿನ? 6 ತಿಂಗಳ ತಕ್ಕ. ಒಳಗೆ ಅಡುಗೆ ಮನೆಯಲ್ಲಿ ಹೋದಾಗ ಇಲ್ಲ ಅಂದ್ರೆ ಅಂಥ ವಸ್ತುನ ಅದು ತೊಗೊಂಡ್ರೆ ಇಷ್ಟೇ ತೊಗೊಳೋದು ಬಂದ್ಬಿಡೋದು. ಇದು ತಪದ ಮಹಿಮೆ ಇದೆ. ಇವೇ ಸಮೀಚೀನ ತಪ. ಇಲ್ಲ ಅಂದ್ರೆ ಪಂಚಗ್ನಿ ತಪ ಮಾಡ್ದ, ಇಲ್ಲ ಅಂದರೆ ಬೆಂಕಿಲಿ ಬಿದ್ದೆ, ನೀರಾಗ ಬಿದ್ದೆ, ಅಲ್ಲೆಲ್ಲ ಇದಾದ, ಇದು ಮಾಡಿದೆ, ಅದು ಮಾಡಿದೆ, ಇವೆಲ್ಲ ತಪಗಳಲ್ಲ. ಈಗ ಕೆಲವು ಜಗತ್ತಾಗ ಒಂದು ಧರ್ಮ ಐತೆ, ಅವ್ರು ಹೇಳ್ತಾರೆ ಹಗಲೆಲ್ಲ ಉಗುಳನ್ನು ನುಂಗಲ್ಲಂತೆ, ಲಾಲಾರಸನ್ನು ನುಂಗಲ್ಲಂತೆ, ರಾತ್ರಿ ಎಲ್ಲ ಪ್ರಾಣಿಗಳ ಕುತ್ತಿಗೆ ಕುಯ್ಕೊಂಡು ತಿಂದ್ಬಿಡೋಣ ಪಾಪಿಗಳ. ಅಲ್ಲಿ ಏನು ತಪ ಆತು? ಮಿಥ್ಯಾ ತಪ. ಅದಕ್ಕಾಗಿ ತಪ ಅಲ್ಲ, ಇವೇನೂ ತಪ ಅಲ್ಲ. ಇದರಿಂದ ಪಾಪ ಕರ್ಮದ ಬಂಧ ಆಗ್ತದೆ. ಕೆಲವೊಂದು ಮಿಥ್ಯಾ ತಪ ಮಾಡಿದ್ರು ಸ್ವಲ್ಪ ಕರ್ಮ ನಿರ್ಜರೆ ಆಗ್ತದೆ. ವ್ರತ ನಿಯಮ ಪಾಲಿಸ್ತಾರೆ ಕೆಲವರು, ಅದರಿಂದ ಸ್ವಲ್ಪ ಸ್ವರ್ಗಾದಿ ಗತಿನೂ ಸಿಗ್ತದೆ ಅವರಿಗೂ. 16ನೇ ಸ್ವರ್ಗ ತಕ್ಕ ಅಲ್ಲ 12ನೇ ಸ್ವರ್ಗ ತಕ್ಕ ಹೋಗ್ತಾರಂತೆ. ಅಜೀವಿಕ ಅಂತ ಇರ್ತಾರೆ ಅವರು, ದಿಗಂಬರ ಇರ್ತಾರೆ, ಎಲ್ಲ ಇದಿರ್ತಾರೆ. ಆದರೆ ಬೇರೆ ಇದ್ರಾಗ ಅವರು ಅಲ್ಲಿ ತಕ್ಕ ಹೋಗ್ತಾರಂತೆ. ಭಾಳ ಅವ್ರದ್ದು ಇದಿರ್ತದೆ ಮಂದ ಪರಿಣಾಮಗಳಿಂದ. ಅದಕ್ಕಾಗಿ ಇಲ್ಲಿ ಇವೆಲ್ಲ ತಪದ ವಿಧಿಯನ್ನು ಹೇಳಿದ. ಅನಸನ ಅವಮೋದ ವೃತ್ತಿ ಪರಿಸಂಖ್ಯಾನ ರಸ ಪರಿತ್ಯಾಗ. ರಸ ಅಂತ ಅಂದರೆ ಹಾಲು, ತುಪ್ಪ, ಮೊಸರು, ಎಣ್ಣೆ, ಸಕ್ಕರೆ ಮತ್ತು ಉಪ್ಪು, ಇವು 6 ರಸವನ್ನು ದಲ್ಲಿ ಯಾವುದಾದ್ರೂ ಒಂದು ರಸ ತ್ಯಾಗ ಮಾಡಬಹುದು. ಇಲ್ಲ ಆದರೆ 6 ರಸವನ್ನು ತ್ಯಾಗ ಮಾಡೋದು. ಎಷ್ಟು ದಿನ ತಕ್ಕಂತ ಮಾಡೋದು. ತಮ್ಮ ತಮ್ಮ ಶಕ್ತಿ ಅನುಸಾರ ಈ ರಸಗಳನ್ನು ತ್ಯಾಗ ಮಾಡಿದಾಗ ಇದು ತಪ ಆಗ್ತದೆ. ಮತ್ತು ಅಂತರಂಗ ತಪದಲ್ಲಿ ಪ್ರತಿಕ್ರಮಣ, ಪ್ರಾಯಶ್ಚಿತ್ತ, ವಿನಯ. ಪ್ರಾಯಶ್ಚಿತ್ತ ತಗೊಳ್ಳೋದು ಒಂದು ಅಂತರಂಗ ತಪ ಅಂತೆ. ಗುರುಗಳ ಮುಂದೆ ಹೋಗಿ ತಗೊಳ್ಬೇಕು. ಆಚಾರ್ಯ ಭಗವಂತರ ಮುಂದೆ ಪ್ರಾಯಶ್ಚಿತ್ತ. ನಮಗೆ ಯಾವ ದೋಷ ಆದರೆ ಅದಕ್ಕೆ ಯಾವ ಪ್ರಾಯಶ್ಚಿತ್ತ ಕೊಡಬೇಕು ಅಂತ ಒಂದು ಪ್ರಾಯಶ್ಚಿತ್ತ ವಿಧಾನದ ಒಂದು ಗ್ರಂಥ ಇದೆ. ಒಂದು ವೇಳೆ ನಾವು ಮುನಿಗಳು ಅದನ್ನು ತಗೊಂಡು ಓದಿದ್ರೆ ಅದಕ್ಕೆ ಮತ್ತೆ ಪ್ರಾಯಶ್ಚಿತ್ತ ತಗೊಳ್ಬೇಕಂತೆ. ನಮಗೆ ಪ್ರಾಯಶ್ಚಿತ್ತ ಕೊಡೋಕೆ ಅಧಿಕಾರ ಇಲ್ಲ. ಪ್ರಾಯಶ್ಚಿತ್ತ ಕೊಡೋರು ಪಂಚಾಚಾರ ಪಾಲನೆ ಮಾಡೋಂಥ ಆಚಾರ್ಯ ಭಗವಂತರು ಮತ್ತು ನಿರ್ಯಾಪಕ ಮುನಿಗಳಿಗೆ ಪ್ರಾಯಶ್ಚಿತ್ತ ಮತ್ತು ಆಚಾರ್ಯ ಭಗವಂತರದ್ದು 3 ಕಾರ್ಯಗಳಿರ್ತವೆ. ಪ್ರವಚನ ಸಾರದ ಚಾರಿತ್ರ ಚೂಡಿಕಾಧಿಕಾರದಲ್ಲಿ ಬರೆದಿದ್ದಾರೆ. ಆಚಾರ್ಯ ಭಗವಂತರಿಗೆ 3 ವಿಧಿ. ಅಂದರೆ ಅವರು ಹೇಗೆ ಆಚಾರ್ಯರಂತಂದ್ರೆ ಶಿಷ್ಯರಿಗೆ ದೀಕ್ಷಾ ಕೊಡೋದು, ಶಿಕ್ಷಾ ಕೊಡೋದು, ಶಿಕ್ಷಾ ಅಂದರೆ ಜ್ಞಾನ. ಆಮೇಲೆ ಅವರು ಏನಾದರೂ ಅವರಿಂದ ತಪ್ಪುಗಳು ಮಾಡಿದಾಗ ಅವರು ಅಥವಾ ಅವರ ವ್ರತದಲ್ಲಿ ದೋಷ ಮಾಡಿಕೊಂಡಾಗ, ಏನಾದರೂ ವ್ರತವನ್ನು ಖಂಡನೆ ಮಾಡಿದಾಗ ನಿಯಮಗಳನ್ನು ಅವರ 28 ಮೂಲ ಗುಣಗಳಲ್ಲಿ, ಆಗ ಗುರುಗಳ ಹತ್ರ ಹೋಗಿ ಕೇಳಿದಾಗ ಅವರು ಪ್ರಾಯಶ್ಚಿತ್ತ ಕೊಡ್ತಾರೆ. ಇದರಲ್ಲಿ ದೀಕ್ಷಾವನ್ನು ಬಿಟ್ಟು ನಿರ್ಯಾಪಕ ಮುನಿಗಳು ಶಿಕ್ಷಾ ಮತ್ತು ಪ್ರಾಯಶ್ಚಿತ್ತ 2 ಕೊಡಬಹುದಂತೆ. ಅದು ಗುರುಗಳ ಆದೇಶ. ಆದರೆ ಈ ವಿಧಿ ವಿಧಾನಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದೇ ಪ್ರಾಯಶ್ಚಿತ್ತ. ಸ್ವಾಧ್ಯಾಯ ಮಾಡೋದು ಒಂದು ತಪ ಅಂತೆ. ವಾಸ್ತವದಲ್ಲಿ ನೋಡಿದ್ರೆ ಸ್ವಾಧ್ಯಾಯ ಯಾವ ತಪನೂ ಅಲ್ಲ ಅದು. ಆದರೆ ಯಾವ ತಪವನ್ನು ಹೇಗೆ ಮಾಡಬೇಕು ಅನ್ನತಕ್ಕಂಥದ್ದು ಈ ತಪ ಹೇಳ್ತಾರೆ. ಈ ತಪದಿಂದ ಗೊತ್ತಾಗ್ತದೆ ಯಾವ ತಪ ಮಾಡಬೇಕು. ಪಂಚಗ್ನಿ ತಪ ಮಾಡಕ್ಕೆ ಕೂತ್ಕೊಂಡು 4 ದಿಕ್ಕಿನ ಬೆಂಕಿ ಹಾಕ್ಕೊಂಡು ಮಧ್ಯದಲ್ಲಿ ಸೂರ್ಯನ ತೀರಲ್ಲಿ ನಿಂತರು, ನದಿಯಲ್ಲಿ ಮುಳುಗಿ ಹೇಳೋದು ತಪ ಅಂತ ಅಂದರು.
ಬಿಸಿಲು ಸಹಿಸ್ಕೊಳಕ್ಕಾಗಲ್ಲ, ನದಿಲಿ ಮುಳುಗಿ ಹೇಳೋದೇ ತಪ್ಪ ಅಂತಂದರು. 3 ಸರಿ ಮುಳುಗಿ ಎದ್ಬಿಟ್ರು ಸಾಪ ಆಗಿಬಿಡ್ತು ಅಂದರು. ಚಳಿ ಸಹಿಸ್ಕೊಳಕ್ಕಾಗಲ್ಲ, 4 ದಿಕ್ಕಿಗೆ 4 ಬೆಂಕಿ ಹಾಕೊಂಡು ಮಧ್ಯದಲ್ಲಿ ಸೂರ್ಯನ ತಾಪದಲ್ಲಿ ನಿಂತ್ಕೊಂಡು ತಪಸ್ಯ ಮಾಡಿದರು. ಇದು ತಪ ಅಲ್ಲ. ಅದು ಯಾವ ತಪ ಮಾಡಬೇಕು ಆ ಸ್ವಾಧ್ಯಾಯದಿಂದ ಗೊತ್ತಾಗ್ತದೆ. ಸಮೀಚೀನ ತಪ ಯಾವುದು, ಸಮ್ಯಕ್ತ ತಪ ಯಾವುದು, ಯಾವುದರಿಂದ ಕರ್ಮ ನಿರ್ಜರ ಆಗ್ತದೆ ಅಂದರೆ ಈ ಕಡೆ ಕರ್ಮ ಬರೋದು ನಿಂತು ಮೊದಲೇ ಬಂದು ಸ್ಟಾಕ್ ನಮ್ಮಲ್ಲಿ ಐತಲ್ಲ ಬ್ಯಾಲೆನ್ಸು, ಅದನ್ನು ಹೊರ ತೆಗಿಬೇಕಲ್ಲ. ಈ ತಪದಿಂದ ಆ ಕಾರ್ಯ ಸಿದ್ಧ ಆಗ್ತದೆ. ಅದಕ್ಕಾಗಿ ಇವತ್ತು ಇದು ಶಕ್ತಿ ಅನುಸಾರ, ಶಕ್ತಿಯನ್ನು ಮೀರೋದಿಲ್ಲ, ಶಕ್ತಿಯನ್ನು ಮುಚ್ಚಿಡದೆ ನಮ್ಮ ಶಕ್ತಿ ಎಷ್ಟಿದೆ ಅಷ್ಟರ ಮಟ್ಟಿಗೆ ತಪವನ್ನು ಮಾಡೋದಿಲ್ಲ. ನೋಡಿ ಏನಾಗದೈತೆ, ಹೊಟ್ಟೆಗೆ ಹೋದ್ಮೇಲೆ ಇನ್ನೂ ಗೊತ್ತಾಗಲ್ಲ. ಉಪ್ಪಿಲ್ಲದೆ ಇವತ್ತು ಹೆಂಗಾದ್ರೆ ನೀವು ಉಪ್ಪಿಲ್ಲದೆ ಊಟ ಮಾಡ್ತೀರಾ? ಮಾಡಿ ನೋಡ್ರಿ, ಅಡುಗೆ ಆಗಿ ಹೋಗೈತಿ. ಆವಾಗ ಉಪ್ಪಿಲ್ಲದೆ ಒಂದಿನ ಊಟ ಮಾಡಿ ನೋಡ್ರಿ. ಒಂದಿನ ಹಾಲಿಲ್ಲ. ನಮ್ಮ ಆಚಾರ್ಯ ಶ್ರೀಗಳು 2 ಜನ ಒಬ್ಬರು ಮಹಾರಾಜರು ಯಾವಾಗಲೂ ಉಣ್ಣೋದರ ತಪ ಮಾಡ್ತೀವಿ ಅಂತಿದ್ರಂತೆ. ಇನ್ನೊಬ್ಬರು ಮಹಾರಾಜರು ಉಪವಾಸ ಮಾಡ್ತಿದ್ರಂತೆ. ಆಚಾರ್ಯ ಶ್ರೀಗಳ ಹತ್ರ ಕೇಳಿದ್ರೆ ಉಪವಾಸ ಮಾಡ್ತೀವಿ ಅಂದಕ್ಕೂ ಅವ್ರಿಗಂತೆ ನೀವು ಉಣ್ಣೋದರಿ ಮಾಡಿರಿ ಅಂತಂದ್ರೆ. ಉಣ್ಣೋದರ ಅಂತಂದರೆ ಹಸುವಿನಕ್ಕಿಂತ ಹೊಟ್ಟೆ. ಉಣ್ಣೋದರ ಅಂತಂದರೆ ಊನಂದರೆ ಕಮ್ಮಿ, ಉದರ ಅಂದರೆ ಹೊಟ್ಟೆ. ಹಸುವಿನಕ್ಕಿಂತ ನಮ್ಗೆ ಎಷ್ಟು ಹಸು ಆಗಿದೆಯಾ ಅದಕ್ಕಿಂತ ಕಮ್ಮಿ ಊಟ ಮಾಡೋದು. ಅವ್ರಿಗೆ ಏನಂತ ಉಪವಾಸ ಮಾಡೋರಿಗೆ ಉಣ್ಣೋದರ ತಪ ಮಾಡಿದ್ರಂತ, ಉಣ್ಣೋದರ ತಪವನ್ನು ಮಾಡೋರಿಗೆ ಉಪವಾಸ ಮಾಡೋದು. ಯಾಕೆ ಅಂತಂದರೆ ಯಾವುದು ನಮಗೆ ಸಕ್ಕರೆ ಬಿಡ್ತೀವಿ ಮಾಡೋದಿರ್ಬೇಕಾದ್ರೆ ಜೀವನ ಪರ್ಯಂತ ಬಿಡ್ತೀವಿ, ಉಪ್ಪು ಮಾತ್ರ ಬಿಟ್ಟರು ಒಂದು ತುತ್ತು ಹೊಟ್ಟೆಗೆ ಹೋಗಲ್ಲ. ಅದು ಯಾರು ಆಗಲ್ಲ. ನಮ್ಮ ಆಚಾರ್ಯ ಅಂತಾರ, ಆಚಾರ್ಯ ಭಗವಂತರ ಜಾ ಕೋಟೆ ಒಯಿ ಚೋಟ್ ಮಾರು, ಎಲ್ಲಿ ಡೊಂಕಾಗೈತ ಅಲ್ಲೇ ಹೊಡೆದು ನಟ್ಟಗೆ ಮಾಡಬೇಕು. ಏನು ಮಾಡ್ಬೇಕು? ಅದು ನಟ್ಟಗಿದಲ್ಲೇ ಹೊಡೆದ್ರೆ ಮಾತ್ರ ಡೊಂಕಾಗ್ತದೆ. ಎಲ್ಲಿ ವೀಕ್ ಪಾಯಿಂಟ್ ಐತಾ ಅದನ್ನು ಹುಡುಕಿ ಅದನ್ನೇ ಮಾಡಬೇಕು. ಏನಾಗ್ತದೆ? ಆಚಾರ್ಯ ಭಗವಂತರು ಒಂದ್ಸರಿ ಪೂಜ್ಯ ಮುನಿ ಶ್ರೀ ಚಮಾಸಾಗರ್ ಮಹಾರಾಜರು ಹೇಳ್ತಿದ್ರು, ಒಂದು ಇದರಲ್ಲಿ ಬರೆದಿದ್ದಾರೆ. ಅವ್ರಿಗೆ ನಾವು ಸಂಘದಾಗ ಹೋಗ್ಬೇಕಿದ್ರೆ ಮೊದಲನೇ ಎಲ್ಲರಿಗೂ 1 ತಿಂಗಳ 2 ತಿಂಗಳ ನೇಮ ಕೊಟ್ಟಿರುತ್ತೆ. 6 ರಸ ತ್ಯಾಗ, ಹೊಟ್ಟೆ ತುಂಬ ಆಹಾರ ತಗೊಂಡು ಬರಬೇಕು. ಏನ ಉಪ್ಪಿಲ್ಲ, ಖಾರ ಇಲ್ಲ, ಸಕ್ಕರೆ ಇಲ್ಲ, ತುಪ್ಪಿಲ್ಲ, ಎಣ್ಣಿಲ್ಲ, ಮೊಸರಿಲ್ಲ, ಮಜ್ಜಿಗೆ ಇಲ್ಲ, ಹಾಲಿಲ್ಲ, ಯಾವುದೂ ಇಲ್ಲ. ಅದು ಆದರೆ ಹೊಟ್ಟೆ ತುಂಬ ಆಹಾರ ತಗೊಂಡು ಬರಬೇಕು. ಅರ್ಧ ಹೊಟ್ಟೆ ಉಳ್ಕೊಂಡು ಬಂದರೆ ಅದು ನಿಮ್ಗೆ ತಪ್ಪ ಅಲ್ಲ. ಏನಲ್ಲ, ಅದ್ರ ಬದಲಿಗೆ ಇವತ್ತು ನಂಗೆ ಉಪ್ಪಿಲ್ಲದೆ ಬೇಡ ಉಪವಾಸನೆ ಮಾಡಿಬಿಡ್ತೀನಿ ಅಂತಾರೆ ಕೆಲವರು. ಏನು ಮಾಡ್ತಾರೆ? ಉಪವಾಸ ಮಾಡ್ತೀವಿ, ಅದು ತಪ ಅಲ್ಲ. ತಪ ಅಂದರೆ ಇದು. ಆದರೆ ಆಚಾರ್ಯರು ಈ ತಪವನ್ನು ಯಾಕೆ ಮಾಡಬೇಕು ಅಂತ ಹೇಳಿದಾಗ, ಇಚ್ಛೆಗಳ ಮೇಲೆ ನಿಯಂತ್ರಣವನ್ನು ಇಡೋದು. ಇಚ್ಛೆಗಳನ್ನು, ನಮ್ಮ ಆಸಕ್ತಿ ಏನಿದೆಯಲ್ಲ ಅದನ್ನು ಜಯಿಸೋದು. ಇಚ್ಛಾ ನಿರೋಧ ತಪಃ. ಇಚ್ಛೆಗಳನ್ನು ಏನಿದೆಯಲ್ಲ ಅದನ್ನೇ ನಿಲ್ಲಿಸಬೇಕು. ನಮ್ಗೆ ಇಚ್ಛೆ ಆಗಿದೆ, ಇವತ್ತು ಊಟ ಮಾಡ್ಬೇಕು ಅನ್ನಿಸ್ತು, ಆದರೂ ಕೂಡ ಇಲ್ಲ ನಾನು ಇವತ್ತು ಮಾಡಲ್ಲ, ನಂದು ದೃಢ ಸಂಕಲ್ಪ ಇದೆ, ಇವತ್ತು ಉಪ್ಪು ತಗೊಳ್ಳಲ್ಲ, ಸಕ್ಕರೆ ತಗೊಳ್ಳಲ್ಲ, ಹಾಲು ತಗೊಳ್ಳಲ್ಲ, ತುಪ್ಪ ತಗೊಳ್ಳಲ್ಲ, ಎಣ್ಣೆ ತಗೊಳ್ಳಲ್ಲ. ಈ ಸಂಕಲ್ಪ ತಪ್ಸಾ ನಿರ್ಜರಾಶ್ಚ, ತಪಸ್ಯದಿಂದ ನಿರ್ಜರೆ ಆಗ್ತದೆ. ಕರ್ಮದ ಏನಾಗ್ತದೆ? ನಿರ್ಜರೆಯಿಂದ ಏನಾಗ್ತದೆ ಅಂತಂದರೆ ಮೋಕ್ಷದ ಪ್ರಾಪ್ತಿ ಆಗ್ತದೆ. ಪ್ರಭುದೇವರಲ್ಲೂ ಇದೇ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಗುರುದೇವರಲ್ಲೂ ಇದೇ ಪ್ರಾರ್ಥನೆ. ಪ್ರಭು ತಾವು ಹೇಗೆ ಪುರುಷಾರ್ಥದಿಂದ, ರತ್ನತ್ರಯದಿಂದ 10 ಧರ್ಮ, 10 ಧರ್ಮ, 12 ತಪ, 22 ಪರಿಚಯ, 28 ಮೂಲ ಗುಣಗಳಿಂದ ಆ ರತ್ನತ್ರಯದ ಆರಾಧನೆ ಮಾಡಿ ಸಿದ್ಧತ್ವ ಶುದ್ಧತ್ವ ಪಡ್ಕೊಂಡ್ರ, ಅದೇ ರೀತಿ ಸಂಸಾರದಲ್ಲಿ ಇರೋಂಥ ಎಲ್ಲ ಜೀವಾತ್ಮರಿಗೂ ಕೂಡ ಆ ಸಿದ್ಧತ್ವ ಶುದ್ಧತ್ವ ಮೋಕ್ಷದ ಪ್ರಾಪ್ತಿ ಆಗಲಿ ಅಂತೇಳಿ ಪರಮ ಪೂಜ್ಯ ಸಂತ ಶಿರೋಮಣಿ ಆಚಾರ್ಯ ಭಗವಾನ್ ವಿದ್ಯಾಸಾಗರ್ ಜಿ ಮಹಾರಾಜ ಕಿ ಜೈ. 108 ಪಾಯ ಸಾಗರ ಮುನಿ ಮಹಾರಾಜ ಕಿ ಜೈ. 108 ಸಮ್ಯಕ್ ಸಾಗರ ಮುನಿ ಮಹಾರಾಜ ಕಿ ಜೈ.